ಆತುರದಿಂದ ಮಾಡಿದ ಕೆಲಸದಿಂದ ನಾನು 2 ಅವರ್ ಮಾಡಿದ್ದಂಥ ನನ್ನ ಕಷ್ಟನ ನೀರಲ್ಲೆಲ್ಲ ಹೋಮ ಮಾಡ್ದಂಗೆ ಆಗೋಯ್ತು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನಸ ಅಲೋಕ್ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ಆದರೆ ನಿಮಗೆ ಹೇಳ್ದಂಗೆ ನಾನು ಕಷ್ಟಪಟ್ಟು 2 ಅವರ್ ಕೂತ್ಕೊಂಡು ಮಾಡಿದಂಥ ಎಡಿಟ್ನ ನೀರಲ್ಲಿ ಹೋಮನ ನಾನೇ ಮಾಡಿಬಿಟ್ಟೆ. ಯಾಕಂದರೆ ಸ್ಟೋರೇಜ್ ಫುಲ್ಲಾಗಿತ್ತು. ಸೊ ಸೇವ್ ಮಾಡೋದಕ್ಕೆ ಆಪ್ಷನ್ನೇ ಬರ್ತಾ ಇರಲಿಲ್ಲ. ಸ್ಟೋರೇಜ್ ಫುಲ್ ಅಂತ ಬರ್ತಾಯಿತ್ತು. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ಅಯ್ಯೋ ಬೇಡದಿರೋದೆಲ್ಲ ಡಿಲೀಟ್ ಮಾಡೋಣ ಅಂತ ಎಲ್ಲ ಡಿಲೀಟ್ ಮಾಡ್ತಾ ಬಂದೆ. ಹಳೋ ಫೋಟೋಸ್ಗಳು, ವೀಡಿಯೋಸ್ಗಳು ಇಂಥವೆಲ್ಲನೂ. ಆದರೂ ಇನ್ನೂ ಸ್ಪೇಸ್ ಸಾಕಾಗಲೇ ಇಲ್ಲ, ಇನ್ನೂ ಜಾಸ್ತಿ ಬೇಕು ಅಂತ ತೋರಿಸ್ತಾ ಇತ್ತು. ಅದಕ್ಕೆ ನಾನೇನು ಮಾಡಿದೆ ಅಂದರೆ, ಎಡಿಟ್ ಮಾಡಿದ್ದಂತಹ ವೀಡಿಯೋನ ಸೇವ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಫಸ್ಟ್ ವೀಡಿಯೋನ ಡಿಲೀಟ್ ಮಾಡಿಬಿಡೋಣ ಅಂದ್ಬಿಟ್ಟು ಎಡಿಟ್ ಮಾಡಿದ್ದನ್ನ ಹಾಗೆ ಬಿಟ್ಬಿಟ್ಟು ಗ್ಯಾಲ್ರಿಲಿ ಬಂದುಬಿಟ್ಟು ವೀಡಿಯೋಸು, ಫೋಟೋಸು ಎಲ್ಲನೂ ಯಾವ್ದ್ಯಾವ್ದು ಬೇಡ ಅದೆಲ್ಲನೂ ಡಿಲೀಟ್ ಮಾಡಿಬಿಟ್ಟೆ. ಆಮೇಲೆ ನೋಡ್ತೀನಿ ಎಡಿಟ್ ಮಾಡಿರೋ ಫೋಟೋಸು, ವೀಡಿಯೋಸ್ ಕೂಡ ಅದರಲ್ಲೇ ಇದೆ ಅಂತ. ಸೊ ಸೇವ್ ಮಾಡಿಲ್ಲದೆ ಇರೋ ಕಾರಣ ಅದೆಲ್ಲನೂ ಡಿಲೀಟ್ ಆಗೋಗ್ಬಿಟ್ಟಿತ್ತು. ಬಟ್ ನೀವು ಕೇಳ್ಬೋದು, ರೀಸೈಕಲ್ ಬಿನಲ್ಲಿ ಇರುತ್ತಲ್ಲ, ಹುಡ್ಕೋದಕ್ಕೂ ಕಷ್ಟನಾ ಅಂತ. ಆದರೆ ನಾನು ಎಷ್ಟು ಬುದ್ಧಿವಂತೆ ಅಂದರೆ, ರೀಸೈಕಲ್ ಬಿನಲ್ಲಿರೋದೂ ನನಗೆ ಸ್ಟೋರೇಜ್ ತೊಗೊಳ್ತಾ ಇತ್ತು ಅಂದ್ಬಿಟ್ಟು ಅದನ್ನು ಕೂಡ ಡಿಲೀಟ್ ಮಾಡಿಬಿಟ್ಟೆ. ಆಮೇಲೆ ಬಂದು ನಾನು ಎಡಿಟಿಂಗ್ ಆ್ಯಪಲ್ಲಿ ಬಂದು ಸರ್ಚ್ ಮಾಡ್ತೀನಿ, ಒಂದೂ ವೀಡಿಯೋಗಳಿಲ್ಲ, ಬರೀ ನನ್ನ ವಾಯ್ಸ್ ಓವರ್ ಮಾತ್ರ ಇದೆ. ಎಷ್ಟು ತಲೆ ಕೆಟ್ಟೋಯ್ತು ಅಂದರೆ ಇಡೀ ಮೂಡೇ ಔಟ್ ಆಗೋಯ್ತು ನಂದು. ನನ್ನಂಥ ಬುದ್ಧಿವಂತರನ್ನ ನೀವೆಲ್ಲಾದರೂ ನೋಡಿರೋಕ್ಕೆ ಚಾನ್ಸೇ ಇಲ್ಲ ಬಿಡಿ. ನನಗೆ ನನ್ನ ಮೇಲೆ ಬೇಜಾರಾಗ್ತಿತ್ತು. ಅಷ್ಟು ಕಷ್ಟಪಟ್ಟು ಕೂತ್ಕೊಂಡು ಮಾಡಿದೆ. ಊರಲ್ಲಿ ಸುಗ್ಗಿಗೆ ಅಂತ ಬಂದಿದ್ದು, ಸುಗ್ಗಿನಲ್ಲಿ ಮಾಡಿದಂಥ ಡ್ಯಾನ್ಸ್ಗಳು, ವೀಡಿಯೋಸ್ಗಳು, ಆಮೇಲೆ ಮಕ್ಕಳು ಎಂಜಾಯ್ ಮಾಡಿದ್ದು ಅದೆಲ್ಲನೂ ತೆಗೆದಿದ್ದೆ. ಮತ್ತು ದೇವ್ರನ್ನ ಕ್ಯಾಪ್ಚರ್ ಮಾಡಿದ್ದೆ, ಅವ್ರದ್ದು ಕೆಲವೊಂದು ಮೂಮೆಂಟ್ಗಳು ಅದೆಲ್ಲನೂ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಅದೆಲ್ಲನೂ ಎಡಿಟ್ ಕೂಡ ಮಾಡಿ ವಾಯ್ಸ್ ಓವರ್ ಎಲ್ಲ ಕೊಟ್ಟು ಎಲ್ಲನೂ ಮಾಡಾಗೋಗಿತ್ತು. ಇನ್ನೇನು ಸೇವ್ ಮಾಡಿ ಅಪ್ಲೋಡ್ ಮಾಡೋದೊಂದು ಬಾಕಿ ಇತ್ತು. ನೋಡಿದರೆ ಇಂಥ ಕೆಲಸ ಮಾಡ್ಕೊಂಡು ಕೂತಿದ್ದೀನಿ. ಈ ಕೆಲಸನ ಬೇರೆ ಯಾರಾದರೂ ಮಾಡಿದರೆ ಚೆನ್ನಾಗಿ ಬೈದಿರ್ತಿದ್ದೆ. ಆದರೆ ಏನು ಮಾಡೋದು, ನಾನೇ ತಾನೇ ಮಾಡ್ಕೊಂಡಿರೋದು. ಹಾಗಾಗಿ ಹೋಗಲಿ ಬಿಡು, ನಾನೇ ಮಾಡ್ಕೊಂಡಿದ್ದಲ್ವಾ ಅಂದ್ಕೊಂಡು ಸಮಾಧಾನ ಪಡ್ಕೊಳ್ತಾ ಇದ್ದೀನಿ. ಯಾಕಂದರೆ 1 ವಾರದ ಕಂಟೆಂಟು ಎಲ್ಲ ಮಿಸ್ ಆಗಿ ಹೋಯಿತು. ಸೊ ಹಾಗಾಗಿ ಮತ್ತೆ 1 ವೀಕ್ ಡಿಲೇ ಆಗೋಯ್ತು ನಿಮಗೆ ವೀಡಿಯೋನ ಪೋಸ್ಟ್ ಮಾಡುವಂಥದ್ದು. ಇದೆಲ್ಲ ಸುಗ್ಗಿ ಆದಮೇಲಿಂದ ನಾವು ಮನೆಯಲ್ಲಿ ಕೂತ್ಕೊಂಡು ಹರಟೆ ಹೊಡಿತಾ ಇದ್ದಿದ್ದು, ಆಟ ಆಡ್ತಿದ್ದು ಇಂಥ ವೀಡಿಯೋಗಳಿದೆ ಅಷ್ಟೇ. ಬಟ್ ಸುಗ್ಗಿನಲ್ಲಿ ತೆಗೆದಿರೋವಂಥ ವೀಡಿಯೋಗಳೆಲ್ಲ ಡಿಲೀಟ್ ಆಗಿಬಿಟ್ಟಿದೆ. ಇನ್ನು ನೋಡಿ ನಮ್ಮ ಮಕ್ಕಳು ಹೇಗೆ ತುಂಟಾಟ ತರಲೆ ಎಲ್ಲ ಮಾಡ್ತಾರೆ ಅಂತ ನೀವೇ ನೋಡಿ. ಊರಲ್ಲಿ ಪವರ್ದೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಪವರ್ ಫ್ಲಕ್ಚುಯೇಟ್ ಆಗ್ತಾನೇ ಇತ್ತು. ಹಾಗಾಗಿ ಒಳಗಡೆ ಇರೋದಕ್ಕಂತೂ ಆಗ್ತಿರ್ಲಿಲ್ಲ. ನಮ್ಮದು ಶೀಟಿನ ಮನೆ ಆಗಿರೋದ್ರಿಂದ ಸಖತ್ ಬಿಸಿಲು, ಅಂದರೆ ಸುಮ್ಮನೆ ನಿಂತ್ಕೊಂಡ್ರೂ ಸಾಕು ಮುಖದಿಂದ ಮೈಯಿಂದ ನೀರು ಇಳಿತಾ ಇತ್ತು, ಅಷ್ಟೂ ಸೆಕೆ ಇತ್ತು. ಹಾಗಾಗಿ ಹಿಂದೆ ಈ ಥರ ಹಾಲ್ ಥರ ಮಾಡ್ಕೊಂಡಿದ್ದೀವಿ. ಆಚೆಯಿಂದ ಚೆನ್ನಾಗಿ ಗಾಳಿ ಬರುತ್ತೆ. ಸೊ ಇಲ್ಲೇ ಸೆಟ್ಲಾಗ್ಬಿಟ್ಟಿದ್ದೀವಿ. ಚೆನ್ನಾಗಿ ಗಾಳಿಯಲ್ಲಿ ಆಟ ಆಡಿಕೊಂಡು ಮಕ್ಕಳು ಆರಾಮಾಗಿದ್ದರು. ಇನ್ನು ಸುಗ್ಗಿನಲ್ಲಿ ಅಪ್ಪ 1-2 ವೀಡಿಯೋಗಳನ್ನ ಮಾಡ್ಕೊಂಡಿದ್ರು. ಅದು ಸಿಕ್ತು ನನಗೆ, ಎಷ್ಟೋ ಸಮಾಧಾನ ಆಯಿತು. ನೋಡಿ ಹಾಕ್ತೀನಿ, ನೀವು ನೋಡಿ ಖುಷಿಪಡಿ. ರಾ ವೀಡಿಯೋ ಹಾಕ್ತಾಯಿದ್ದೀನಿ. ಯಾಕಂದರೆ ಮತ್ತೆ ಈ ವಿಡಿಯೋನ ಎಡಿಟ್ ಮಾಡೋ ಶಕ್ತಿ ನನಗಿಲ್ಲ, ಕ್ಷಮಿಸಿ.
ನೋಡಿದ್ರಲ್ಲ ಹೇಗೆ ಅನ್ನಿಸ್ತು ನನ್ನ ಮಗಳಿನ ಡ್ಯಾನ್ಸು. ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾಳೆ ಅಲ್ಲ. ಫಸ್ಟ್ ಟೈಮ್ ಹೀಗೆ ಜನರ ಹತ್ರ ಬಿಟ್ಟಿರೋದು. ಸಖತ್ತಾಗಿ ಕುಣಿದ್ಲು. ನಮಗೇನು ಭಯ ಅಂದರೆ ಆ ಜನರ ಮಧ್ಯೆ ಹೋಗಿ ಎಲ್ಲಿ ಬಿದ್ದೋಗ್ಬಿಡ್ತಾಳೋ, ಅವ್ರ ಕಾಲಿಗೆ ಎಲ್ಲಿ ಸಿಗಾಕೊಂಡ್ಬಿಟ್ಟು ತುಳಿದ್ಬಿಡ್ತಾರೋ ಅಂತ ನಮಗೆ ಭಯ ಆಗ್ತಿತ್ತು. ಅವಳಿಗೇನು ಭಯನೇ ಇಲ್ಲ, ಆಟ ಆಡ್ಕೊಂಡು ಆರಾಮಾಗಿದ್ಲು. ಅದಾದಮೇಲೆ ನೋಡಿ ಇದೆಲ್ಲ ಮಾರನೇ ದಿನದ ವಿಡಿಯೋ ಆಗಿರುತ್ತೆ. ಮಣ್ಣಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೆ ಅಂತ ಬಿಟ್ಟಿದ್ವಿ. ಇದೇ ಫಸ್ಟ್ ಟೈಮ್ ನಾವು ಹೀಗೆ ಮಣ್ಣಲ್ಲಿ ಆಟ ಆಡೋದಕ್ಕೆ ಅಂತ ಬಿಡ್ತಾ ಇರೋದು. ಲಾಸ್ಟ್ ಟೈಮ್ ಬಂದಿದ್ದಾಗ ಇನ್ನೂ ಅಷ್ಟೊಂದು ಧರಣಿಗೆ ಓಡಾಡೋಕ್ಕೆ ಬರ್ತಿರ್ಲಿಲ್ಲ. ತೆವಳೋಳು. ಇನ್ನು ದಾತ್ರಿ ಅಂತೂ ಫುಲ್ ಮೈಯೆಲ್ಲ ಯೂಸ್ ಮಾಡ್ಕೊಂಡು ತೆವಳೋಳು. ಹಾಗಾಗಿ ಬಟ್ಟೆ ಎಲ್ಲ ತುಂಬ ಗಲೀಜಾಗೋದು. ಅದಕ್ಕೋಸ್ಕರ ನಾವು ಮಣ್ಣಲ್ಲಿ ಬಿಟ್ಟಿರಲಿಲ್ಲ. ಹಾಗೆ ಹಾಲಲ್ಲೆಲ್ಲ ಆಟ ಆಡಿರೋಳು ಅಷ್ಟೇ, ಟೈಲ್ಸ್ ಎಲ್ಲೆಲ್ಲಿತ್ತು ಅಲ್ಲಲ್ಲಿ. ಬಟ್ ಈ ಸತಿ ಪರ್ಟಿಕ್ಯುಲರ್ ಆಗಿ ಮಣ್ಣಲ್ಲೇ ಬಿಡಬೇಕು, ಹುಲ್ ಮೇಲೆ ಆಟ ಆಡಬೇಕು ಅಂತ ಹೇಳಿ ಮಣ್ಣಲ್ಲಿ ಬಿಟ್ಟಿದ್ವಿ. ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಆಟ ಆಡಿದ್ಲು. ಆಮೇಲೆ ಅವಳಿಗೆ ಅಂತ ನಾವು ಅಡುಗೆ ಮನೆ ಆಟದ್ದು ಸಾಮಾನನ್ನ ಕೊಡಿಸಿದ್ವಿ. ಸೊ ಹಾಲಲ್ಲೆಲ್ಲ ಹರಡ್ಕೊಂಡು ಅದನ್ನು ಮಣ್ಣು ಮೇಲೆ ಎಲ್ಲ ಇಟ್ಕೊಂಡು ಅಡುಗೆ ಎಲ್ಲ ಮಾಡಿ ನಮಗೆಲ್ಲ ಊಟ ಎಲ್ಲ ಕೊಟ್ಟಳು. ಸಖತ್ತಾಗಿತ್ತು ನೋಡೋದಕ್ಕೆ. ಇನ್ನು ನೋಡಿ ಹೊಸದಾಗಿ ಇವಳು ಇಳಿಯೋದನ್ನ ಕಲ್ತಿದ್ದಾಳೆ. ಅಂದರೆ ನಮ್ಮ ಮನೇಲಿ ನಾವು ಮೆಟ್ಲು ಹತ್ತಕ್ಕೆ ಇಳಿಯೋದಕ್ಕೆ ಬಿಡ್ತಿರ್ಲಿಲ್ಲ. ಹಾಗಾಗಿ ಗೊತ್ತಿರಲಿಲ್ಲ ದಾತ್ರಿಗೆ ಮೆಟ್ಲು ಹತ್ತೋದು ಹೆಂಗೆ, ಇಳಿಯೋದು ಹೆಂಗೆ ಅಂತ. ಈಗ ಅವಳು ಇಲ್ಲಿ ಬಂದು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾಳೆ. ಅಕ್ಕನ ನೋಡಿ ಕಲ್ತ್ಕೊಳ್ತಾ ಇದ್ದಾಳೆ. ನೋಡಿ ಹೇಳ್ಕೊಟ್ಟಿದ್ದೀವಿ ಹಿಂದೆ ತಿರುಗ್ಬಿಟ್ಟು ಇಳಿಬೇಕು ಅಂತ. ಅದಕ್ಕೆ ಹಿಂದೆ ತಿರ್ಕೊಂಡು ಇಳಿಯೋಕ್ಕೆ ಶುರು ಮಾಡ್ಕೊಂಡಿದ್ದಾಳೆ. ಎಷ್ಟು ಮುದ್ದಾಗಿ ಕಾಣುತ್ತಲ್ಲ. ಈ ವೀಡಿಯೋಗಳನ್ನ ನಾವು ಇಟ್ಕೊಂಡು ಕ್ಯಾಪ್ಚರ್ ಮಾಡಿಕೊಂಡು ರೆಕಾರ್ಡ್ ಮಾಡ್ಕೊಂಡು ಇಟ್ಕೋಬೇಕು. ಯಾಕಂದರೆ ಮುಂದೆ ಇನ್ನೊಂದು 4 ವರ್ಷ 5 ವರ್ಷ ಆದಮೇಲೆ ನೀನು ಹೀಗಿದ್ದೆ ಅಂತ ತೋರಿಸಿದ್ರೆ ಅವ್ರಿಗೂ ಎಷ್ಟು ಖುಷಿಯಾಗುತ್ತೆ. ಮತ್ತು ನಾವು ಈ ಥರದನ್ನೆಲ್ಲ ನೆನಪಿಸ್ಕೊಂಡಾಗ ನಮಗೊಂಥರ ಖುಷಿ. ಅಯ್ಯೋ ಅವಾಗ ಎಷ್ಟು ಕಷ್ಟಪಟ್ಟು ನಾವು ಈ ಮಕ್ಕಳನ್ನೆಲ್ಲ ಬೆಳೆಸಿದ್ವಿ ಅಂತ ನಮಗೂ ಒಂಥರ ಹೆಮ್ಮೆ ಆಗ್ತಾ ಇರುತ್ತೆ. ನನಗಂತೂ ಏನು ಆಸೆ ಅಂದರೆ ನನ್ನ ಮಕ್ಕಳ ಪ್ರತಿ ಮೂಮೆಂಟ್ನೂ ನಾನು ಕ್ಯಾಪ್ಚರ್ ಮಾಡಬೇಕು, ಅದನ್ನು ರೆಕಾರ್ಡ್ ಮಾಡಿ ಇಟ್ಕೋಬೇಕು ಅಂತ. ಸೊ ಹಾಗಾಗಿ ನಾನು ಎಲ್ಲನೂ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇನ್ನು 10 ಅಲ್ಲ 20 ವರ್ಷ ಆದ್ರೂ ನಾವು ತೆಗೆದು ಆರಾಮಾಗಿ ನೋಡ್ಬೋದು, ಮಕ್ಕಳು ಎಂಜಾಯ್ ಮಾಡ್ಬೋದು ಅಂತ. ನನಗೆ ಅದೇ ಖುಷಿ. ಇಷ್ಟು ದಿನ ಮಕ್ಕಳಿಗೋಸ್ಕರ ಹಾತೊರಿತಿದ್ದ ನಾನು ಪ್ರತಿ ಒಂದು ಮೂಮೆಂಟ್ನೂ ನಾನು ಎಂಜಾಯ್ ಮಾಡ್ತಾಯಿದ್ದೀನಿ. ಒಂದು ಕ್ಷಣಕ್ಕೆ ಸಿಟ್ಟು ಬರ್ಬೋದು, ಅವ್ರು ಮಾಡೋ ತರಲೆಗೆ, ಮಾಡೋ ಕೆಲಸಕ್ಕೆ ಕೋಪ ಬರ್ಬೋದು. ಆದರೆ ಹಾಗೆ ತಟ್ಟಂತ ಕಮ್ಮಿ ಆಗಿಬಿಡುತ್ತೆ. ಒಂದೊಂದು ಸತಿ ಅಂತೂ ಸಿಟ್ಟು ಬಂದು ಹೊಡಿಯೋಕ್ಕೆ ಅಂತಲೇ ಕೈ ಎತ್ತಿರ್ತೀನಿ. ಬಟ್ ಆ ಮುಖ ನೋಡಿ ಹಾಗೆ ಸುಮ್ಮನೆ ಆಗಿಬಿಡ್ತೀನಿ. ಎಷ್ಟು ಚೆನ್ನಾಗಿ ಆಟ ಆಡಿಕೊಂಡು ಸ್ಮೈಲ್ ಮಾಡ್ತಾರೆ ಗೊತ್ತಾ. ನಾನೇನಾದರೂ ಕೋಪ ಮಾಡ್ಕೊಂಡಿದ್ದ ತಕ್ಷಣ ಬಂದು ಬಗ್ ನೋಡ್ತಾರೆ ಮುಖನ. ಆಮೇಲೆ ಹಾಗೆ ನಗಿಸ್ಬಿಡ್ತಾರೆ. ಇಬ್ಬರದು ಕೂಡ ತುಂಬ ಸ್ಮೈಲಿಂಗ್ ಫೇಸ್ ಆಗಿರೋದ್ರಿಂದ ಅವ್ರ ಮುಖ ನೋಡ್ತಿದ್ದಂಗೆ ಎಲ್ಲ ತಟ್ಟಂತ ಇಳ್ದೋಗ್ಬಿಡುತ್ತೆ. ಇನ್ನೇನಕ್ಕೂ ಅವರು ಪಾಪ ಗಲಾಟೆ ಮಾಡೋದಿಲ್ಲ. ಊಟ ತಿನ್ನೋದಕ್ಕೆ ಒಂದು ಸ್ವಲ್ಪ ಗಲಾಟೆ ಅಂತಲ್ಲ, ಓಡಾಡಿಸ್ತಾರೆ. ನಾವು ಅವರಿಂದ ಓಡಾಡಿಕೊಂಡು ತಿನ್ನಿಸ್ಬೇಕು. ನಮಗೆ ಸ್ಟ್ಯಾಮಿನಾ ಜಾಸ್ತಿ ಬೇಕು ಅಷ್ಟೇ. ಇನ್ನೇನಕ್ಕೂ ಅವ್ರದ್ದು ಗಲಾಟೆ ತರಲೆ ಅಂತ ಏನೂ ಇಲ್ಲ. ಇನ್ನು ಇಬ್ಬರು ಇದ್ದರೆ ಮಾತ್ರ ಆರಾಮಾಗಿರ್ತಾರೆ. ಒಬ್ರೊಬ್ರು ಇದ್ದರೆ ಸ್ವಲ್ಪ ಎತ್ಕೊಂಡು ಕೂತ್ಕೋ, ನನ್ನ ಆಟ ಆಡಿಸು ಮಾಡು ಅಂತ ನಮ್ಮ ಮೇಲೆ ಬೀಳ್ತಾರೆ ಅಷ್ಟೇ. ಸೊ ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ ಬಾಯ್.